ಈ ತರಹ ಕಬ್ಬಿನ ರಟೂನ್ ಪ್ಲಾಟ್ನಲ್ಲಿ ಈ ತರಹ ಮರಿಗಳ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ನೋಡಿ, ಇದು ನಾವು 4 ಟ್ರೀಟ್ಮೆಂಟನ್ನು ಕಬ್ಬಿನ ರಟೂನ್ ಪ್ಲಾಟ್ಗೆ ಕೊಟ್ಟಿದ್ವಿ. ಅದರ ರಿಸಲ್ಟನ್ನು ನೋಡಿ. ಈ ತರಹ ಕಬ್ಬಿನ ರಟೂನ್ ಪ್ಲಾಟ್ನಲ್ಲಿ ಮರಿಗಳ ಸಂಖ್ಯೆ ಹೆಚ್ಚಾಗಿದೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ರಟೂನ್ ಕಬ್ಬು ಕೃಷಿಯಲ್ಲಿ ಸಗಣಿ ಗೊಬ್ಬರವನ್ನು ಯಾವ ತರಹ ಬಳಸಬೇಕು ಅಲ್ಲಿಯ ತನಕ ಎಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಸಗಣಿ ಗೊಬ್ಬರವನ್ನು ತಾವು ರಟೂನ್ ಕೃಷಿಯಲ್ಲಿ ಬಳಸಿದ ಮೇಲೆ ಒಂದು ನೀರನ್ನು ಕೊಡಬೇಕು. ಆ ನೀರು ಕೊಟ್ಟಾದ್ಮೇಲೆ ಮಣ್ಣು ಮೃದುವಾಗತ್ತೆ. ಆ ಮಣ್ಣು ಸ್ಮೂತ್ ಆದಾಗ, ಮೃದು ಆದಾಗ, ನೀರು ಕೊಟ್ಟಾದ್ಮೇಲೆ 7 ದಿನ ಆದಮೇಲೆ ಟ್ರ್ಯಾಕ್ಟರ್ ಸಹಾಯದಿಂದ ನಾವು ಈ ತರಹ ವ್ಯವಸ್ಥಿತವಾಗಿ ಒಂದು ಕಲ್ಟಿವೇಟರ್ ಸಹಾಯದಿಂದ ಮಣ್ಣನ್ನು ವ್ಯವಸ್ಥಿತವಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೂ ಮಣ್ಣನ್ನು ವ್ಯವಸ್ಥಿತವಾಗಿ ಒಡೆಯಬೇಕು. ಅದರಿಂದ ಏನಾಗುತ್ತೆ, ನಾವು ಏನು ಸಗಣಿ ಗೊಬ್ಬರವನ್ನು ಬಳಸಿದ್ವಿ ಅದು ಮಣ್ಣಿನ ಜೊತೆ ವ್ಯವಸ್ಥಿತವಾಗಿ ಮಿಕ್ಸ್ ಆಗುತ್ತೆ. ಹಾಗೂ ಏನು ಹಳೆಯ ಬೇರುಗಳು ಇರ್ತವೆ, ಕಬ್ಬಿನ ಬೇರುಗಳು, ಆ ಎಲ್ಲ ಬೇರುಗಳು ವ್ಯವಸ್ಥಿತವಾಗಿ ಕಟ್ ಆಗ್ತವೆ. ಬೇರು ಕಟ್ ಆದಮೇಲೆ ಅಲ್ಲಿಂದ ಹೊಸ ಬೇರು ಬರಲು ಸ್ಟಾರ್ಟ್ ಆಗುತ್ತೆ. ಅದರ ಸಲುವಾಗಿ ಟ್ರ್ಯಾಕ್ಟರ್ ಸಹಾಯದಿಂದ ತಾವು ಆ ಬೇರುಗಳನ್ನು ವ್ಯವಸ್ಥಿತವಾಗಿ ಕಟ್ ಮಾಡಲು ಹಾಗೂ ಸಗಣಿ ಗೊಬ್ಬರವನ್ನು ವ್ಯವಸ್ಥಿತವಾಗಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಲು ಟ್ರ್ಯಾಕ್ಟರ್ ಸಹಾಯದಿಂದ ತಾವು ಮಣ್ಣನ್ನು ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟು. ಈ ಸ್ಟೆಪ್ಪನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಆದಮೇಲೆ ತಾವೇನು ಮಾಡಬೇಕು, 4 ರಿಂದ 5 ದಿನ ಬಿಟ್ಟು ತಾವೇನು ಮಾಡಬೇಕು, ಇದಕ್ಕೆ ಮತ್ತೊಂದು ನೀರನ್ನು ಕೊಡಬೇಕು. ಈ ತರಹ ಈ ಪ್ರೊಸೀಜರನ್ನು ತಾವು ಫಾಲೋ ಮಾಡಬೇಕು. ಈ ಮತ್ತೊಂದು ನೀರು ತಾವು ಕೊಡ್ತಿರಲ್ಲ, ಆ ನೀರು ಕೊಡುವ ಮುಂಚೆ ತಾವು ರಸಗೊಬ್ಬರವನ್ನು ಬಳಸಬೇಕು. ರಸಗೊಬ್ಬರದಲ್ಲಿ ತಾವು ಯೂರಿಯಾ 1 ಬ್ಯಾಗ್ ಬಳಸಬೇಕು. ಸಿಂಗಲ್ ಸೂಪರ್ ಫಾಸ್ಫೇಟ್ 2 ಬ್ಯಾಗನ್ನು ಬಳಸಬೇಕು. ಹ್ಯೂಮಿಕ್ ಆಸಿಡ್ 1 ಬ್ಯಾಗನ್ನು ಬಳಸಬೇಕು. ಆಮೇಲೆ 10-26-26 1 ಬ್ಯಾಗನ್ನು ತಾವು ಅಲ್ಲಿ ಬಳಸಬೇಕು. ಅದಾದ್ಮೇಲೆ ತಾವು ಅದಕ್ಕೆ ನೀರನ್ನು ಕೊಡಬೇಕು. ಇದು ರಟೂನ್ ಕೃಷಿಯ ರಸಗೊಬ್ಬರ ಡೋಸ್ ಆಗಿದೆ. ಇದು 1ನೇ ರಸಗೊಬ್ಬರ ಡೋಸು. ಇದನ್ನು ಕೊಟ್ಟು ಆಮೇಲೆ ತಾವು ನೀರನ್ನು ಕೊಡಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಮರಿಗಳು ಬರ್ತವೆ. ಇದರಿಂದ ರಟೂನ್ ಕೃಷಿಯಲ್ಲಿ ಬೆಳವಣಿಗೆಯು ಚೆನ್ನಾಗಿ ಆಗುತ್ತೆ. ಅದರ ಸಲುವಾಗಿ ಈ ಡೋಸನ್ನು ತಾವು ಕಬ್ಬು ಕೃಷಿಗೆ, ರಟೂನ್ ಕಬ್ಬು ಕೃಷಿಗೆ ಕೊಡಬೇಕು. ಈ ತರಹ ಇಲ್ಲಿಯ ತನಕ 5 ಸ್ಟೆಪ್ಪನ್ನು ನಾವು ಫಾಲೋ ಮಾಡಿ ರಟೂನ್ ಕಬ್ಬು ಕೃಷಿಯಲ್ಲಿ ಬೆಳವಣಿಗೆಯನ್ನು ಮಾಡಿದ್ದೀವಿ. ಆ 5 ಸ್ಟೆಪ್ ಮಾಹಿತಿ ನಿಮಗೆ ಈ ಎಲ್ಲ ವಿಡಿಯೋದಲ್ಲಿ ಸಿಗತ್ತೆ. ಅದನ್ನು ತಾವು ನೋಡಿ ಆ ತರಹ ತಾವು ರಟೂನ್ ಕಬ್ಬು ಕೃಷಿಯಲ್ಲಿ ಮೊದಲು 5 ಸ್ಟೆಪ್ಪನ್ನು ಫಾಲೋ ಮಾಡಿ ಆಮೇಲೆ ರಟೂನ್ ಕಬ್ಬು ಕೃಷಿಯಲ್ಲಿ ತಾವು ವ್ಯವಸ್ಥಿತವಾಗಿ ಬೆಳವಣಿಗೆಯನ್ನು ಕಾಣಬಹುದು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.